ಕೈ ಬಿಟ್ಟು ಹೊಡ್ರಿ ಲೂಸ್ ಬಿಟ್ಟು ಕರೆಕ್ಟ್ ಆಗಿ ಹೋಗ್ರಿ ನೋಡ್ರಿ. ಇವಾಗ ಇವ್ರವ್ರು ಕಳ್ಸ್ಲೇಬೇಕು ಇಲ್ಲೇ ಅಂತಾರಲ್ಲ ಮರಗಿದ್ದು. ಇವಾಗ ಇವ್ರವ್ರು ತೊಡೋದ ಬಿಡಪ್ಪ ನಮ್ಮ ಪಡಿ ನಾವ್ ಹೇಳ್ಬಿಡೋಣ. ಸೂರ್ಯ ಅಂತ ನೋಡು. ಸೂರ್ಯ ಬಾ ಇಲ್ಲಿ. ಯಾಕ್ರಲೇ ನಾನು ಅದಕ್ಕೆ ಕರೆದ್ರಲೇ ಹಿಂಗ್ ಚಾಯ್ ಕರ್ದಿನ್ ಬಾ. ಒನೆಗೆಲ್ಲ ದರ್ಬಾರ್ ಅನ್ಸ್ಕತ್ತಿರಲ್ಲ ಏನ್ಲೇ ನಿಮ್ದು? ನಾನು ಎದಕ್ ಹೊಡಿತಿರ್ಲ ಸುಮ್ಕ ಹಿಂದೆ ನಿಮ್ ದೋಸ್ತಂದ್ ಒನೆಗೆಲ್ಲ ದೊಡ್ಡ ಇದಾಗದೈತೆ. ಗೊತ್ತ ಇಲ್ಲ ಹುಚ್ಚಿನ ಗಿಡ ಅಂತೆಲ್ಲ ಹೊಡತ್ತ ಒಂಬಾಲೆ ಬರ್ಲಿ ಅವ್ರ ಒಂಬಾಲೆ ಅವ್ನ್ ತಿಂಡಿನ ಬಾಳ ಎತ್ ಬರ್ಲಿ ಅವ್ರ ಆಗಿದ್ದಾಲೆ ಅಲ್ಲಿ ಬಾಲೆ ಇಬ್ರದ್ದು ಏನ್ಲ ಒನೆ ನಿಮ್ದು. ಕೈ ಬಿಳೆ ನಮ್ದು ಸೂರ್ಯ ಚಂದ್ರ ಒಂದಾವ್ರ ಒಳ್ಳೆ ಬಂತು ನೋಡಲ್ಲಿ ಹಿಂದ್ ಹುಲಿ ಅವೇನ್ ಕಿತ್ಕೊಂತನ್ಲೆ ನಮ್ದು ಕಿತ್ಕೊಂಡ್ ತೋರ್ಸ್ಕೊಂಡ್ ತಳ್ಳ್ಯಾವ ಬಿಡ್ಲೆ ನಮ್ ದೋಸ್ತನ ಬಿಡಲ್ಲ ನೋಡಿ. ನಮ್ ದೋಸ್ತನ ಮೇಲೆ ಕೈ ಮಾಡ್ದೆ ಅಂದ್ಯಾವ ಇನ್ನೊಂದ್ ಸಲಿ ಬರ್ಲೆ ಸಿಗದ್ ತಗೊಂಡಾನು ಹಾಕ್ತೀನಿ. ಬಲೆ ದೋಸ್ತ ಒಲ್ ಬಲೆ. ನಮ್ ದೋಸ್ತನ ಮೇಲೆ ಕೈ ಮಾಡಿ ನಮ್ದು ಎಷ್ಟು ಕುದಿತಿರ್ಬೇಕ್ಲಿ ಇಲ್ಬಲೆ ಒಂಬಲೆ. ಇದು ನಮ್ಮಂಗಿರ್ಬೇಕ್ಲಿ ದೋಸ್ತಿ ಊರಾಗ. ದೋಸ್ತ ಇದ ಮಾಡ್ಕೆ ದೇವಸ್ಥಾನಕ್ಕೆ ಹೋಗ್ರಂಗ ದೇವಸ್ಥಾನಕ್ಕ ಮನ್ಯಾಗ ಹಬ್ಬ ಐತಂತಂದು ಹೇಳಿದ್ರ. ದೋಸ್ತ ಪ್ರದರ್ಶನ ಆಗ್ಬೇಕು ಬಲೆ ದೋಸ್ತ ಬಲೆ ದೋಸ್ತ. ಇದ್ರೆ ಹಿಂಗಿರ್ಬೇಕಾಗ್ಯ ಊರ್ ಸುತ್ತ ಉಸ್ತುವಾರಿ ಚಾಲು ಮಾಡೋಣ. ಏನು ದೋಸ್ತ ಊರೆಲ್ಲ ಬಣ ಬಣ ಅನ್ನಿಸ್ತಲ್ಲಿ ನಾವು ಬಂದಾಯ್ತಲ್ಲ ದೋಸ್ತ. ಚಂದ್ರು ಎಲ್ಲಿ ಹೊಂಟಿ? ಊಟಕ್ಕೆ ಹೊಂಟಿನೋ ದೋಸ್ತ ಒಟ್ಟ ಸತಿ ಬಾರಪ್ಪ ಅಲ್ಲಿ ಬಸಪ್ಪ ಹೇಳೇನ. ನನಗೆ ಹೇಳಿಲ್ಲ ಹೋಗ ನಿನಗೆ ಹೇಳಿ. ನನಗೆ ಹೇಳಿದ್ರ ಆಟ ನಿನಗೆ ಹೇಳಿದ್ರ ಆಟ ಬಾರಪ್ಪ ಗೆಳೆಯ. ಆದ್ರೂ ಒಂದ್ ಮಾತು ಕರ್ದಿಲ್ ಗೆಳೆಯ ನನ್ನ ನಾ ಬದಿಯಲ್ಲ ಗೆಳೆಯ ಬಾ ಗೆಳೆಯ ನಡಿ. ನಮ್ಮನ್ನ ನೋಡಾಗತ್ತನಲ್ಲ ಸುಮ್ಮನೆ ಉಣ್ಣು ಮರೆ ಯಾಕೆ ತಲೆ ಕೆಡ್ಸಿಂತೀಯ? ನೋಟ ಬೇರೆ ಇದೆ ಗೆಳೆಯ. ಸ್ವಾಮಿ ಮಕ್ಕಳೇ ಹಬ್ಬ ಇಬ್ಬರು ಬಂದ್ರೆ ನಾಳೆ ಸ್ವಾಮಿ ಮಗನ ಅಲ್ಲಿ ಹೋಯತ್ತ ನಮ್ ದೋಸ್ತನ ಊಟಕ್ಕ ಹೇಳಿ ಅವ್ನು ಬಿಡಿಸಿ ಕಳಿಸಿದ್ದಲ್ಲ ನಿನಗೆ ಏನು ಮುಗಿಯತ್ತೆ ಒಂದ್ ತಟದ್ರ ಐತೇನಿಲ್ಲ ನಿನ್ ಊಟ ಯಾರಿಗೆ ಬೇಕಾಗಿತ್ತು ತಗೋರು. ನಡಿ ನಿಮ್ಮಂತ ನಡ್ರಿ ಯಾಕೋ ದೋಸ್ತ ನನ್ನಿಂದ ನಿಮ್ಗೆ ಎಷ್ಟು ಅವಮಾನ ಐತಲ್ಲ. ಇರ್ಲಿ ಬಿಡು ಗೆಳೆಯ ಸಹಜ ಅಲ್ಲ ಅದು. ನೀನ್ ಊಟ ಮಾಡ್ಲಿಲ್ವಾ? ನಿನ್ ಬಿಟ್ಟು ನಾನು ಎಲ್ಲಿ ನೋಡ್ಬೇಕು ಗೆಳೆಯ ಮಾಡ್ಕೊಂಡ್ ಬರ್ಬೇಕಿಲ್ಲ ಬಾ ಬಾ. ಅದಕ್ಕೆ ಏನ್ ಮಾಡಕತ್ ಬಾ ಬಾ ಬಂದ್ಯಾ ಕಣ್ಣಿಗೆ ಹೇಳ್ತಿದ್ದ ನಿಮ್ಗೆ ಎಣ್ಣೆ ಜೈನಿ ಅಲ್ವಾ ನಿಂಗೆ ಹೆಂಗ್ತಿದ್ದ ದೇವರ ಉಣ್ಣಕ್ ಬಂದ್ ಹುಡ್ರು ತಾಟ್ ದಸ್ ಹೊಡಿಯಲ್ಲ ಯಾವತ್ತ ನಾಳೆ ಮಕ್ಕಳು ಅಂತ ಒಬ್ಬ ಇಬ್ಬರು ಬಂದವರು ಇಬ್ಬರು ಬರ್ಲಿ ಹತ್ತು ಮಂದಿ ನಮ್ಮ ಅವ್ರ ಬಿಟ್ಕೊಂಡ್ಬರುತ್ತ ಎಲ್ಲ ನೀನ್ ಬುದ್ಗೇರಿ ಮರೆ ನೀನು ಮತ್ತೆ ಜಬಸ್ಕೇರಿ ನಮ್ದು ಅವ್ರ ಬಿಟ್ಕೊಂಡ್ಬರುತ್ತ ಖರ್ಚು ನಂತ ತಂದು ಹಾಕ್ಲಿಕ್ಕೆ ಮಾತಾಡ್ದ ನೀವ. ಅಲ್ವಣ
ಇಡೀ ಊರ ಮಂದಿ ದೇವ್ರಿಗೆ ನಮಸ್ಕಾರ ಮಾಡ್ತಾರ, ನೀವು ಬಾಗಿಲು ನಮಸ್ಕಾರ ಮಾಡ್ತೀವಲ್ಲ. ಏ ಹುಚ್ಚ, ತಪ್ಪು ತಿಳ್ಕೊಂಡಿ ನೀನು. ಕಾಲಾಂತರ ಬಂದಂತನ ಇದು ನಮ್ ಹಿರಿಯರು ಮಾಡಿರುವಂತ ಪದ್ಧತಿ. ಇದು ಮನಿ ದೇವ್ರಿದ್ದಾಗ ನಾನು ಊರಾನ ಮಂದಿ ಎಲ್ಲಾ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ನಾನು ನನ್ನ ಮನಿ ಹೊಚ್ಚಿಲ್ ನಮಸ್ಕಾರ ಮಾಡ್ತೀನಿ ನಾನು. ಯಾಕಂದ್ರ ಇದು ನಾನು ಯಾವಾಗ್ಲೂ ನನಗ್ ನೆರಳಾಗೈತಿ, ಹಿರಿಯರ್ ಮಾಡಿದಂತ ನೆರಳ ಕಾಣೈತಿ. ಆಯ್ತು ಬಾಣ. ಮತ್ತೆ ಏನೋ ಹೇಳ್ಬೇಕಂತ ಅಂದಿದ್ದಲ್ಲ ಅವ ಮುಂದಕ್ ಬಾ ಇಲ್ಲಿ. ಸೂರ್ಯ ಚಂದ್ರ ಐತಲ್ಲ, ಒಟ್ಟ ಇಡೀ ಊರಿಗೆ ಮಾತ್ ಕೇಳೋರ ಗತಿ ಏನ್ ಮಾಡ್ತಾರ ನೋಡು. ಹಿರಿಯರಿಗೆ ಬೆಲೆ ಕೊಡೋರು ಏನು ಮಾಡೋದು. ನನ್ನ ಮಕ್ಕಳದು ತಿಂಡಿನ ಬಾಳ ಆಗೈತೆ ಊರಾಗ. ನಾನು ತಡಗಿದ್ದ ನೋಡಾಕತ್ತೀನಿ, ಇಬ್ರು ಒಟ್ಟ ಅಗಲ ಹೋಗ್ರು. ಅವ್ರು ಏನ್ರ ಮಾಡಿ ಒಂದ್ ಸಲ ಸಾಕ್ಬೇಕಲ್ಲ ಅವ್ರಿಗೆ. ಬಾಳ ದಿವಸ ನಾನು ನೋಡಕತ್ತೆ ಅವ್ರನ್ನ. ಆದ್ರ ಬಿಡಲ್ಲಿ ಒಂದಲ್ಲ ಒಂದು ದಿನ ಅವ್ರಿಬ್ರು ನಾಯಿ ಕಚ್ಚಾಡ್ದಂಗ ಈ ನಾಗರಾವು ವಿಷಯ ಇಟ್ಟೇ ಇರ್ತಾನ ಮಂತನಕ. ಇದು ನನ್ನ ನಿನ್ನ ಸತ್ತಲೆ ದೋಸ್ತ. ನಿನ್ನ ಮನೆ ಬಾಗಿಲಕ್ ಬಂದು ಬರ್ಬೇಕು ಅವ್ರು, ನಾನ್ ನೋಡ್ಬೇಕದನ್ನ ಅಷ್ಟೇ. ನನ್ನ ಮಕ್ಕಳು ಸೊಕ್ಕನ ಮುಡಿದಿಲ್ಲ. ಐತಿ ನಿಮ್ಗೆ ಒಂದಿಲ್ಲ ಒಂದ್ ದಿವ್ಸ ಅಣ್ಣ. ನನ್ನ ಮಕ್ಕಳು ನೀನು ಅಗಲ್ಸೋವರೆಗೆ ನಂಗೆ ಸಮಾಧಾನ ಆಗಲ್ಲ. ಅಷ್ಟ್ಯಾಕ್ ಟೆನ್ಷನ್ ಒಂದಿಲಿ. ಹಾಲ್ನ್ಯಾಗ ಹುಳಿ ಹಿಂಡದು ಒಂದು ಸೆಕೆಂಡ್ ಆಗಲ್ಲ. ಚಿಂತೆ ಮಾಡಬೇಡ ನೀ. ನನ್ನ ಮಕ್ಕಳನ್ನ ನನಗೂ ನಿನ್ಗೆಷ್ಟು ಮೈ ಉರಿತಿತ್ತು ಅಷ್ಟು ಕಟ ಅಂತ ನನಗೂ ಉರಿತಿತ್ತು ಮಗನಿ. ಅಮ್ಮ ಏನ್ ಮಾಡಿದ್ವಿ ಅದಕ್ಕ? ಚಿಂತೆ ಮಾಡ್ಬೇಡ. ಇಬ್ಬರನ್ನ ಹೆಂಗ್ ಆಗಲ್ಬೇಕನ್ನದ ಅವ್ರ ಇಬ್ರು ಏನದಾರಲ್ಲ, ಇಬ್ರು ಬಡ್ಡಾಡ್ತಾ ಇರ್ಬೇಕ ನನ್ನ ಮಕ್ಳು. ತಾವ್ ಬಡ್ದಾಡ್ಬೇಕು ಅವ್ರು ಒಟ್ಟು. ನನ್ ಮಾಡ್ತೀನಿ. ನೀನ್ ಯಾವಾಗ ಮಾಡ್ತೇನೆ ನನಗೆ ಗೊತ್ತಿಲ್ಲ, ಮಾಡ್ಬೇಕು. ಇಲ್ಲ ನಾ ಮಾಡ್ತೇನೆ, ಮಾಡ್ಬೇಡ. ಆಯ್ತು ಊಟ ಇದ ನಾನು ಮಾಡ್ತೀನಿ, ಟೆನ್ಷನ್ ತಗೋಬೇಡ. ಈಗ ಆತು ಬವನು. ಅವ್ರಿಬ್ರು ಜೊತೆಲಿ ಅಡ್ಡಾಡೋದು ನೋಡತ್ಲೆ ನನ್ನ ಮೈ ಎಲ್ಲ ಉರಿತೈತಿ. ನಿನಕ ರಕ್ತ ನಾನು ಕುದೀತೈತಿ. ಸರಿ ನೀನ್ ಮನಿಗ್ ಹೋಗು, ಅದೇನೇನ್ ನೋಡ್ ಕೆಲ್ಸ ಅದ ಮುಗಿಸ್ಕೊಂಡ್ ಬಾ. ಸರಿ ಓಕೆ, ಬರ್ತೀನಿ ಅಣ್ಣ. ಏನೋ ಕೆಚ್ಚಾಗ್ತಾ ಇದ್ರೆ ಇಬ್ರು ಅಣ್ಣ ತಮ್ಮ ಏನಾದ್ರೂ ಈ ಜೋಡೆತ್ತುಗಳಿಗೆ ಕೆಚ್ಚಾಕಿದ್ದೆ ಕರೆವಾಯ್ತಂದ್ರೆ ಕತಿನೇ ಬೇರೆ ಇರುತ್ತೆ. ಓಯ್ ನೋಡಿ ನೋವು ಇಂತಾರ ಜಗ್ ಮಂದಿ ನೋಡಿ ನಾನ. ನೀನ್ ಬೇರೆದವ್ರು ನೋಡಿರ್ಬೋದು, ಆದ್ರೆ ಈ ಜೋಡೆತ್ತನ್ ಯಾವತ್ತೂ ನೋಡಕ್ ಸಾಧ್ಯನಿಲ್ಲ. ಒಂದಲ್ಲ ಒಂದ್ ದಿವ್ಸ ನಮ್ ತಾಕ್ ಬಂದ ಬರ್ತಿ ನೋಡ್ಬೇಕಾರ. ಚಾಲೆಂಜ್ ಹೋಗು, ನೋಡ್ತಾ ಇರೋ ಹೊಡಿತೀವಿ. ಹೇಳಿ ಕೇಳಿ ಜೋಡೆತ್ತನ್ನ ತಡೆಯುದಿಯಾ? ರೈಟ್. ನನ್ನ ಮಕ್ಕಳು ನನಗ ಅವಾಜ್ ಹಾಕ್ತಾರ. ನಂದ ಅವ್ರದ ನೋಡೇ ಬಿಡ. ಅವ್ರು ಬಾಳ ದಿವ್ಸ ನಾನು ಕಾಯಕತ್ತಿ. ಸೂರ್ಯ ಇಲ್ಲೇ ಕುತ್ಕೊಂಡಿದ್ಯೋ? ಇಲ್ಲ, ಮನ್ಸಿಗೆ ಬಹಳ ನೋವಾಗೈತಿ ಗೆಳೆಯ, ಹಾಗಾಗಿ ಕುಂತ್ಕೊಂಡ್ಬಿಟ್ಟಿದ್ದೀವಿ. ಯಾಕೋ ಯಾವನ್ ಏನಾದ್ರು ಅನ್ನ? ಯಾರು ಏನಂತಾರ ಗೆಳೆಯ? ಮತ್ತೆ ಏನಕ್ಕೆ ಸುಮ್ಮನೆ ತಾಯಿ ಹುಷಾರಿ ಬಾ ಗೆಳೆಯ, ಹೋಗ್ ಕೊಡು. ಹೇಳಿ ಏನಾಯ್ತಾ? ಏನಿಲ್ಲ ಗೆಳೆಯ, ತಾಯಿ ಬಹಳ ಹುಷಾರಿಲ್ಲ. ತಾಯಿ ಒಂಥರ ಏನೇನೋ, ತಾಯಿ ಬಗ್ಗೆ ಒಂದು ಹೇಳಕ್ಕ ಒಂದಿಷ್ಟಿದು, ತುಂಬಾ ಹುಷಾರಿಲ್ಲ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಕೂಡ್ತಾರ? ಎಲ್ಲಾದ್ರೂ ಹಿಂಗ್ ಮಾಡ್ಕೊಂಡ್ರೆ ನಡೀತೈತಪ್ಪ. ತಾಯಿ ಪ್ರೀತಿಯಿಂದ ಒಂದು ತಟ್ಟಗರ ಒಂದು ಏನಾರ ಇದ್ರೆ ಅದು ಮನುಷ್ಯ ತಂತರ. ಅದಕ್ಕೆ ಆ ತಾಯಿ ಎಷ್ಟು ನನಗ 9 ತಿಂಗಳು ಹೊತ್ತು ಎತ್ತು ಹಡದು ಅವಳಿಷ್ಟ ಸಾಕಿರ್ತಾವ, ಅಷ್ಟು ಬೆಲೆ ಆಗಲ್ಲ. ಇರ್ಲಿ ಬಿಡೋ ದೋಸ್ತ, ನಮ್ಮ ನೋವು ಅಂದ್ರ ಜಗ್ಗು ಪ್ರಾಣ ಗೆಳೆಯ. ನನಗ ಅಷ್ಟು ನೋವು ಅಂತ ಬಿಡ ಗೆಳೆಯ. ನಿಂಗೆ ಯಾವಾಗಾರು ಕಾಮಿಡಿ ಆಗತ್ತ ನಿನಗೆ? ಸೂರ್ಯ, ನಾನ್ ಅದೀನ್ ಕಣೋ, ನಾನ್ ನಿನ್ ಪ್ರಾಣ ಕಣೋ, ನಾನಿದೀನಿ, ತಲೆ ಕೆಡ್ಸ್ಕೋಬೇಡ. ಹೋಗ್ಲೇಪ್ಪ, ನನ್ನ ತಲೆ ಔಟ್ ಆಗೈತಿ. ಹೋಗು. ನಮಸ್ಕಾರ. ನನ್ನ ತಾಯಿ ಬಹಳ ಹುಷಾರಿಲ್ರಿ. ನನಗೆ ಏನಾರ ಮಾಡಿ ಒಂದು 3 ಲಕ್ಷ ರೂಪಾಯಿ ಕೊಡ್ರಿ. ನಿಮ್ಗೆ 2 ದಿನದಾಗ ನಾನು ವಾಪಸ್ ಮಾಡ್ಕೊಡ್ತೀನಿ. ನನ್ನ ತಾಯಿ ಬಹಳ ಸಿಕ್ಕಾಪಟ್ಟೆ ಅಷ್ಟು ಕೊಟ್ಟೈತಿ. ನೀವು ಅಮೌಂಟ್ ಕೊಟ್ರೆ 3 ಲಕ್ಷ, ನನ್ನ ತಾಯಿಗೆ ಏನಾರ ಒಂದು ಅನುಕೂಲ ಆಗುತ್ತ ನಿಮ್ಲಿದ್ದ ನಮ್ಮ ತಾಯಿ ಉಳಿಸಿರ್ತೀನಿ. ಅಮೌಂಟ್ 500,000 ಆದ್ರ ನಾನ್ ಕೊಡ್ಬೋದು. ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ, ನಮ್ದೇ ವ್ಯಾಪಾರನ ಅಷ್ಟ್ ಕಷ್ಟ ಐತಿ. ನಿನಗೆ 1-2 ಲಕ್ಷ ಅಂದ್ರೆ ಕೊಡಾಕ ಅಷ್ಟಂದ್ರೆ ಎಲ್ಲಿಂದ ಕೊಡ್ತೀವಿ? ಸ್ವಲ್ಪ ನಿಮ್ಲಿದ್ದ ಇಲ್ಲ 500,000 ಆದ್ರೆ ಕೊಡ್ಬೋದು. ಹೆಚ್ಚಿಗೆ 1-2 ಲಕ್ಷ ಅಂದ್ರೆ ಕೊಟ್ಟು ಏನ್ ಮಾಡ್ಬೇಕು? ಆಮೇಲೆ ವ್ಯಾಪಾರ ಐತಾ? ಇಲ್ಲ. ಮಳೆ ಐತಾ? ಇಲ್ಲ. ಮಳಿ ಬೆಳೆ ಬರ್ತಂದ್ರೆ ಏನು ಕೊಡ್ಬೋದು, ಏನೋ ಇದಾಗುತ್ತ.
ಅಷ್ಟು ಕೊಡಕ್ ಆಗಲ್ಲ. ನೋಡ್ರಿ ಬರ್ತೀನಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಹೇಳಪ್ಪ. ಅಮ್ಮ ಇಲ್ಲಿ ಆ ತಾಯಿಗೆ ಬಹಳ ಹುಷಾರಿಲ್ಲಮ್ಮ. ಅದಕ್ಕ ನಿನ್ನ ಕೈಲಾದಷ್ಟು ನನ್ನ ತಾಯಿಗೆ ಉಳಿಸಬೇಕು. ಅದಕ್ಕ ನಿನಗೆ ಏನಾರ ಒಂದು 3 ಲಕ್ಷ ರೂಪಾಯಿ ಕಡೆ ಸಿಗುತ್ತಾ? ಯಾಕಂದ್ರೆ ಈ ಬುದ್ನಪ್ಪನ ಜಾತ್ರೆಗ ನೀ ಓಡಾಡಿ ಕೆಲಸ ಮಾಡಿ ಆ ಬುದ್ನಪ್ಪ ಜನ ನನಗೆ ಏನಾರ ಕಾಯ್ತೇನೋ ಏನೋ. ತಡಿಯಪ್ಪ ಆತಪ್ಪ, ನಮ್ಮ ಜಾತ್ರೆಯಾಗ ಹುದ್ದಪ್ಪನ ಜಾತ್ರೆಯಾಗ ಓಡಾಡಿ ಕೆಲಸ ಮಾಡ್ತಿ. ಆ ದೇವ್ರ ಕಣ್ ತೆಗಿತ ನಿನ್ ಸಂಬಂಧ ನಿನ್ ತಾಯಿ ಉಳಿಸ್ಕೋಬೇಕಂದ್ರ ನಾನ ಕಷ್ಟಪಟ್ಟು ಕೂಡಿಟ್ಟಿದ್ 20,000 ಐತೆಪ್ಪ ತಮ್ಮ. ತಗೊಂಡ್ ಹೋಗ, ನನ್ ಮಗನ ಕಳಿವಿಲ್ ಇಟ್ಟೀನಿ, ತಗೊಂಡ್ ಹೋಗಪ್ಪ. ಯಪ್ಪ ತಗೊಂಡ್ ಹೋಗ. ಆಯಪ್ಪ ಕೊಡ್ತೀನಿ ತಡಿ 1 ನಿಮಿಷ. ಕುಂದ್ರಪ್ಪ ಅಲ್ಲಿ ಕುಂದ್ರಪ್ಪ ಒಂದ್ ಸ್ವಲ್ಪ. ಆಯಪ್ಪ ಬಂದ್ಯಾ? ತುಗಯಪ್ಪ, ನಾನು ಮಗನ ಕಳಿವಿಲ್ ಕೊಡಾಕಿಂತೀನಪ್ಪ. ನೀನ್ ಅನುಕೂಲ ಮ್ಯಾಗ ಕೊಡು ಯಪ್ಪ. ಸಾಕಜ್ಜಿ, ಇಷ್ಟೆಲ್ಲ ಉಪಕಾರ ಮಾಡಿದಲ್ಲ ಸಾಕು. ನನಗೆ ಯಾವತ್ತೂ ನಿನಗೆ ಆ ಬುದ್ಧಪ್ಪ ನಿನಗೆ ಆಶೀರ್ವಾದ ಮಾಡ್ಲಿ, ಚೆನ್ನಾಗಿರ್ಲಿಪ್ಪ. ಆಯ್ತಪ್ಪ, 100 ವರ್ಷ ಬದುಕಿಯಪ್ಪ. ಆ ಬುದ್ಧಪ್ಪ ಅಜ್ಜ ಏನಾರ ದಾರಿ ತೋರಿಸ್ತಾರೆ ನಾ ಅಜ್ಜಿಲಿದ್ದ. ಸ್ವಲ್ಪ ಕುಂತಿಲ್ಲ. ಇಲ್ಲ, ನನ್ನ ತಾಯಿ ಹುಷಾರಿಲ್ರಿ ಅಜ್ಜಾರ. ಅಲ್ಲಿ ಅಜ್ಜಿ ಒಬ್ಬಾಕಿ ಒಂದು 30,000 ರೂಪಾಯಿ ಕೊಟ್ಲು. ಆಕಿಗೆ ಏನಾಯ್ತು ಏನಿಲ್ಲ ನನ್ನ ಮ್ಯಾಗ ಋಣ. ಅದ್ ನಿನ್ನ ತಾಯಿ ಹುಷಾರಪ್ಪ ಅಂತಂದು ಆ ಬುದ್ಧಪ್ಪ ಅಜ್ಜನ ಆಶೀರ್ವಾದ ಇದ್ದಾನ. ಅದಕ್ಕೆ ಎಲ್ಲರೂ ದುಡ್ಡು ಕೇಳಿದೆ. ಆ ಅಜ್ಜಿ ಸಾಯ ಅಂದ್ಲು. ಅದಕ್ಕೆ ಎಲ್ಲಿ ಹುಟ್ಲಾರ್ದು ಕುಂತಿನ್ರಿ ಅಜ್ಜ. ಅದಕ್ಕೆ ಚಿಂತೆ ಮಾಡ್ತಿದ್ದೆ. ಇದುವರೆಗೆ ಸಾಲ ಕೊಡ್ತಾರ, ನಿನಗೆ ಸಾಲ ಕೊಡಲ್ಲ. ಸ್ವಲ್ಪ ಕಷ್ಟಪಟ್ಟು ಹತ್ಕಂತ ಹೋಗು. ಹೋಗ್ ಕೇಳಿ ಕೊಡ್ತಾನೆ. ಯಾಕೆ ಕೊಡಲ್ಲ? ಕೊಡ್ತಾನ ಅಜ್ಜರ. ನನ್ನ ಹಣೆ ಬರಲ್ಲ ಸರಿ ಇಲ್ಲ. ಎಲ್ಲಿ 1 ರೂಪಾಯಿ ಹುಟ್ಲಿಲ್ರಿ ಅಜ್ಜರ. ಕೊಡ್ತಾನೆ ಏನ್ ತಲೆ ಕೆಲ್ಸ ಬಿಡ. ಹೋಗಿ ಸ್ವಲ್ಪ ದಯ ಅಂತ. ಆಯ್ತ್ರಿ ಅಜ್ಜರ, ಮಾತಿಲ್ಲಿದ್ದೆ ನಾನು ಆಶೀರ್ವಾದ ಹೋಗ್ತೀನಿ ಅಜ್ಜರ. ಏನ ಇವ್ರು ಯಾಕೆ ಬಂದ್ರು? ಸೂರ್ಯ ಬಂದಲ್ಲ ನಮ್ಮ ಮನೆ ಕಡೆಗೆ. ತ್ಯಾಗ ಹೋಗಿಂತಿ ಬರ್ತಾನ ನನ್ನ ಮನಿ ಬಾಗಿಲಿಗೆ. ಮಗನ ಗಣ ಬರ್ತಾನ. ಸುಮ್ಮನೆ ನಿಂದ್ರ ನಾ ಏನ್ ಹೇಳಿ ಬರ್ತಾನ ನನ್ ಮುಂದ. ಸೂರ್ಯ ನಮಸ್ಕಾರ ರೀ ಗೌಡ್ರ. ಯಾಕ್ಲೇ ದೂರ ಬಂದಿಯಲ್ಲ? ಇಲ್ಲ, ನನ್ನ ತಾಯಿ ಬಹಳ ಹುಷಾರಿಲ್ಲ ಗೌಡ್ರ. ಅದಕ್ಕ ಇಲ್ಲಿ ಬಂದಿಲ್ರಿ. ಅಮೌಂಟ್ ಬೇಕಾಗಿತ್ತು ಗೌಡ್ರ. ಎಷ್ಟ್ಲೇ? ಒಂದು ಅಜ್ಜಿ ಒಂದು 30,000 ಕೊಡ, ನೀವ್ ಒಂದು 3 ಲಕ್ಷ ಕೊಟ್ಟನಂದ್ರ ನನ್ನ ತಾಯಿಗೆ ಹುಷಾರಷ್ಟು ನನಗ ಅನುಕೂಲ ಆಗತ್ತ ನೋಡ್ರಿ ಗೌಡ್ರೆ. ಯಾಕಂದ್ರೆ ಈ ಊರಾಗ ಎಲ್ಲಿ ದುಡ್ಡು ಹುಟ್ಲಿಲ್ರಿ ಗೌಡ್ರೆ. ಅದಕ್ಕೆ ನಾವು ಗೌಡ್ರ ಅದರ ಅಂತ ಅಂದು ಬಂದಿನಿ. ಅದು ನಮ್ ಬಂದಿನಿ. ಅದ ನಿಮಗ್ ಬಿಟ್ಟು ಎಷ್ಟ್ ಬೇಕು? ಒಂದು 3 ಲಕ್ಷ. 3 ಲಕ್ಷ ರೊಕ್ಕನ ಯಾಕ? ಅವ್ನು ಎಂತ ಮುಂಬೈ ಮಾತಾಡಿದ್ರು ಅವ್ರು. ಸುಳ್ಳ ಮಗನ, ಸುಮ್ಮನೆ ಗೊತ್ತಾಗಲ್ಲ. ಎದಕ್ಕ? ಅವ್ನ ತಾಯಿ ಬರಲ್ಲ, ನನ್ ತಾಯಿ ಬರಲ್ಲ. ಅವ ಹಂಗ ಮಾಡವ ಮಾತಾಡ್ತಾರ ಅವ್ರಿಬ್ರು. ಹಂಗ ಅನ್ನಕ್ ಬರಲ್ಲ. ಕೊಡ್ಬಾರ ನೀನ. ಸೂರ್ಯ ಹೇಳ್ರಿ ಗೌಡ್ರಿ. 3 ಲಕ್ಷ ಅಲ್ಲ, ನಿನಗೆ 6 ಲಕ್ಷ ಕೊಡ್ತೀನಿ. ಆಯ್ತ್ರಿ, ತುಂಬಾ ಉಪಕಾರ ಆಯ್ತ್ರಿ ಗೌಡ್ರ. ನಮ್ಮ ಮನೆಗೆ ಹೇಳ ಆದ್ರ ಒಂದು ಕರಾರ್ ಕಂಡೀಷನ್ ಹಾಕ್ತೀನಿ ನಿನಗೆ. ಹೇಳ್ರಿ ಗೌಡ್ರ. ಅದನ್ನ ಪಾಲಿಸ್ತೀನಿ ಅಂದ್ರ ಪಾಲಿಸ್ತೀನಿ ಗೌಡ್ರ. 6 ಲಕ್ಷ ತಗೊಂಡು ಹೋಗ್. ಆ ಕೆಲಸ ಮುಖ್ಯಂಬ. ಆದ್ರ ಆಯ್ತು ಗೌಡ್ರ, ಅಷ್ಟ ಆಗಲಿ. ನಿನ್ ಕೈಲಿ ಆಗಲ್ಲ. ಆದ್ರ ಆಗತ್ರಿ ಗೌಡ್ರ. ಅದು ಏನ್ ನನ್ನ ತಾಯಿಗೋಸ್ಕರ ನಾನು ಇಡೀ ನಾನು ಪ್ರಾಣಾರ ಒತ್ತಿ ಇಟ್ಟು ನಾನು ಕೆಲಸ ಮಾಡ್ತೀನಿ. ನಿನ್ ಪ್ರಾಣ ತಗೊಂಡ್ ನಾನೇನ್ ಮಾಡ್ಲಿಲ್ಲ. ನನಗ್ ಒಬ್ಬನ ಬೇಕು. ಆಗತ್ತಾ ನಿನ್ ಕೈಲೆ? ಗೌಡ್ರೆ ಹಿಂಗಂತ ಹೇಳ್ರಿ ಗೌಡ್ರೆ. ಯಾಕೆ ತಲೆ ಕೆಡಿಸ್ಕೊಂತೀರಿ? ನನ್ನ ತಾಯಿ ಮುಖ್ಯ. ಸೂರ್ಯ ಹೇಳ್ರಿ ಗೌಡ್ರೆ. ಆ ನನ್ ಕಂಡೀಷನ್ ಹೋಗ್ತೀನಿ ಅಂದ್ರ ನಾನಿನ್ನು ರೊಕ್ಕ ಕೊಡ್ತೀನಿ. ಗೌಡ್ರೆ, ನಾನು ಎಲ್ಲಾ ಕಂಡೀಷನ್ ನೀನು ಒಪ್ಕೊಂತೀನಿ. ಮಾತು ಕೊಟ್ಟಿ ಮಾತು ಬದಲಿಸ್ಬಾರಲ್ಲ. ನನ್ನ ತಾಯಿ ಮುಖ್ಯ ನನಗೆ. ನನಗೇನು ನನ್ನ ತಾಯಿ ಮುಖ್ಯ. ನನಗೆ ಇವ್ರು ಏನ್ ಅನ್ನೋದು ಯಾವ ಕೆಲಸ ಹೇಳ್ರಿ, ನಾನು ಮಾಡಿಕೊಡ್ತೀನಿ. ನೋಡು, ಮಾತು ಕೊಟ್ಟಿ ಮಾತಾಗಿರ್ತಾವ ಸರ್. ನನಗ ತಾಯಿ ಮುಖ್ಯ. ನನಗ ತಾಯಿ ಮುಖ್ಯ. ಪುಣ್ಯಕ್ಷೇತ್ರದಾಗ ನೀನು ಮಾತು ಕೊಟ್ಟೀನ್ರಿ. ಬುದ್ಧಪ್ಪನ ಸಾಕ್ಷಿಯಾಗ ಮಾತು ಕೊಟ್ಟಿನಿ. ಆ ಮಾತು ವಾಪಸ್ ತಕ್ಕನಾಗಿಲ್ಲ. ತಗೋ ಇದನ್ನ. ಆಯ್ತು ಗೌಡ್ರ. ಅದ ಏನು ಗೊತ್ತಾತ ಗೌಡ್ರ? ಇದನ್ನ ಯಾಕೆ ಕೊಟ್ರಿ ಗೌಡ್ರ? ಇದ್ರಾಗ ವಿಷಯ ಐತಿ. ಯಾಕೆ ಗೌಡ್ರ? ನಿನ್ನ ದೋಸ್ತಗ ಹಾಲ್ಯಾಗ ಹಾಕಿ ಇವತ್ತು ಬೆಳಗಿನ ಹತ್ರ ಅವನ ಹೆಣ ನಾನ್ ನೋಡ್ಬೇಕು. ಇದು ನಿನ್ ಕೈಲಿ ಆಗುತ್ತಾ ಇಲ್ಲ? ನಿನ್ನ ತಾಯಿ ಬೇಕೋ ಇಲ್ಲ ನಿನ್ ದೋಸ್ತ್ ಬೇಕೋ? ಎರಡರಲ್ಲಿ ನಿರ್ಧಾರ ಮಾಡ. ಆಯ್ತು ಗೌಡ್ರ. ನನಗೆ ತಾಯಿಕಿನ ಮುಖ್ಯ ಏನಲ್ಲ. ಎಷ್ಟೊತ್ತಿದ್ರು ನಿನ್ ದೋಸ್ತನ ಹೆಣ ನೋಡ್ಬೇಕು ಇವತ್ತು. ಆಯ್ತು ಗೌಡ್ರ.
ನನಗ್ ನನ್ ತಾಯಿ ಮುಖ್ಯ. ಆ ಕೆಲಸ ಮುಗಿಸ್ಕೊಂಡು ನೀ ರೊಕ್ಕ ತಗೊಂಡ್ ಹೋಗು, ಅಲ್ಲಿವರೆಗೆ ನಾ ರೊಕ್ಕ ಕೊಡಲ್ಲ. ಆಯ್ತು ಸರಿ ಹೋಗು. ಬರಿ ಮಾಡಿ ನೋಡಿ ಅವಾಗ ಇದಲ್ಲೇ ಕೆಚ್ಚಿ ಅಲ್ಲೇ ಅಭ್ಯಾಸ ನನಗ ನನ್ನ ತಾಯಿ ಕೊಟ್ಟ ಮುಂಜಾನೆ ಅಕ್ಕ ಅಂತಿದ್ರ ನನ್ನ ಮಕ್ಕಳು ಈ ಊರಾಗ ನಮ್ ಇಬ್ರು ದೋಸ್ತನ ಯಾವ ಪ್ರಮುಲಿಂತ್ರನು ಅಗಲ್ಸಕ್ ಆಗಲ್ಲ. ಆ ಪ್ರಮುಲಿಂತ್ರನ ಅಗಲ್ಸ ನೀವೇನ್ ಅಗಲ್ಸ್ತಿರ್ಲಿ ಅಂತಂದ್ರ ನನಗ ಚಾಲೆಂಜ್ ಹಾಕಿದ್ರಲ್ಲ. ಇದ ಕೆಚ್ಚು ಶಾಬಾಸ್. ಸಂಜೆ ಹತ್ರ ಅವ್ನ ನೆನ ನೋಡಲ್ಲೇ ನೀವು ಹೋಗಿ. ಇವನು ವಿಷಯ ಕುಡಿದು ಹೋಗುವ ಇವನು ಎತ್ತೆ ನಿಮ್ ದೋಸ್ತಿಗೆ ಹೆಂಗ್ ಕುಡಿಸ್ಲಿ? ದೋಸ್ ಬೇಕು, ತಾಯಿ ಬೇಕು ನಿನಗ. ಇನ್ಮೇಲೆ ಐತಿ ಎರಡು ನಿರ್ಧಾರ. ನನಗೆ ತಾಯಿ ಮುಖ್ಯ, ನನಗೆ ತಾಯಿ ಮುಖ್ಯ. ನನಗೆ ಏನ್ಲೇ ನನ್ ಬಿಡ್ರಿ ನಾನ್ ನೆನಪಾರಿಲ್ಲ ನಿನಗ ದೋಸ್ತ ಇಲ್ಲ ಕುಡಿಯೋ ದೋಸ್ತ. ಇಷ್ಟೇ ಬಿಟ್ಟಿಯಾ? ಸ್ವಲ್ಪ ನಿನ್ ಬಿಟ್ಟು ಎಂದರ ಕುಡಿದಿನ, ನಿನ್ ಬಿಟ್ಟು ಏನಾರ ಊಟ ಮಾಡಿನ, ಅದಕ್ಕ ಏಟರ ಉಳಿಸಿಯಲ್ಲ ಏನ್ ದೋಸ್ತ? ಇಲ್ಲ ಕುಡಿ ದೋಸ್ತ. ಕುಡಿಬೇಡ